ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. 2 ವಾರದ ಹಿಂದೆ ವಕ್ಫ್ ಆಕ್ಟ್ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ರಾಜ್ಯಸಭೆ ಲೋಕಸಭೆಯಲ್ಲೂ ಬಿಲ್ ಪಾಸ್ ಆಗಿದೆ, ರಾಷ್ಟ್ರಪತಿಗಳ ಸಹಿ ಕೂಡ ಆಗಿದೆ. ಆದರೂ ಈ ತಿದ್ದುಪಡಿ ಅಸಂವಿಧಾನಿಕವಾಗಿದೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸುಮಾರು 73 ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ತಲುಪಿದೆ. ಅದರ ವಿಚಾರಣೆ ಏಪ್ರಿಲ್ 16ನೇ ತಾರೀಕು ಶುರುವಾಯಿತು. ಇದು ಖಂಡಿತ ತಪ್ಪಲ್ಲ. ನ್ಯಾಯಾಲಯಕ್ಕೆ ಹೋಗುವ ಹಕ್ಕು ಅವಕಾಶ ಎಲ್ರಿಗೂ ಇದೆ. ಆದರೆ ಒಂದು ಸಲ ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧ ಯಾವ್ಯಾವ ಪಕ್ಷ ಅರ್ಜಿ ಹಾಕಿದೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಗೊತ್ತಿದ್ರೆ ನಿಮಗೂ ಒಳ್ಳೆಯದು. ನ್ಯಾಷನಲ್ ಕಾಂಗ್ರೆಸ್, ಸ್ಟಾಲಿನ್ನ DMK, ಮಮತಾ ದೀದಿಯ TMC, OICಯ AIMIM, ಅಖಿಲೇಶ್ ಯಾದವ್ನ ಸಮಾಜವಾದಿ ಪಾರ್ಟಿ, ಇವರೆಲ್ಲ ವಕ್ಫ್ ತಿದ್ದುಪಡಿ ಬಿಲ್ ವಿರುದ್ಧ ಕೋರ್ಟ್ಗೆ ಹೋದವರು. ಇವರು ಪರವಾಗಿ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ನಿಜವಾಗ್ಲೂ ಶಾಕ್ ಆಯಿತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದ್ಯಾಕೆ ಅಂತ ಪ್ರಶ್ನೆ ಕೇಳಿದ್ರು ಅನ್ನೋದೇ ಅರ್ಥ ಆಗಲಿಲ್ಲ. ಈ ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಂ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಹೇಳ್ತಾರೆ, ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಂ ಇರಬಹುದು, ಅಂದರೆ ಹಿಂದೂ ದೇವಾಲಯದ ಟ್ರಸ್ಟ್ನಲ್ಲೂ ಮುಸ್ಲಿಮರನ್ನು ಸೇರಿಸ್ಕೊಳ್ತಾರಾ ಅಂತ. ಸೀರಿಯಸ್ಲಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಮಾತು ಹೇಳಿದಾಗ ಆಶ್ಚರ್ಯ ಆಯಿತು. ಅದಕ್ಕೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ಸರಿಯಾದ ಉತ್ತರ ಕೊಡದೇ ಇದ್ದಿದ್ದು ಇನ್ನೂ ಬೇಸರ ಆಯಿತು. ಹಾಗಾದರೆ ವಕ್ಫ್ ಬೋರ್ಡ್ ಹಾಗೂ ಹಿಂದೂ ದೇವಸ್ಥಾನದ ಟ್ರಸ್ಟ್ ಒಂದೇನಾ? ಖಂಡಿತ ಅಲ್ಲ. ಅದು ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ? ಈ ಎರಡರ ನಡುವೆ ತುಂಬ ವ್ಯತ್ಯಾಸ ಇದೆ. ಮೊದಲನೇದಾಗಿ, ವಕ್ಫ್ ಬೋರ್ಡ್ ಹಾಗೂ ದೇವಸ್ಥಾನದ ಟ್ರಸ್ಟ್ ಅಥವಾ ಸಮಿತಿಯನ್ನು ಹೋಲಿಕೆ ಮಾಡೋದೇ ತಪ್ಪು. ಯಾಕಂದರೆ ವಕ್ಫ್ ಅನ್ನೋದು ಯಾವುದೋ ಮಸೀದಿಯ ಸಮಿತಿ ಅಲ್ಲ. ವಕ್ಫ್ ಅನ್ನೋದು ಧಾರ್ಮಿಕ ದತ್ತಿ ಅಥವಾ ಧಾರ್ಮಿಕ ಉದ್ದೇಶಕ್ಕಾಗಿ ಭೂಮಿಯನ್ನು ದಾನ ಮಾಡೋದು. ವಕ್ಫ್ ಮಂಡಳಿಗೆ ಒಂದು ಅಧಿಕಾರ ಇದೆ. ಅವರು ಯಾವುದೇ ಭೂಮಿಯನ್ನು ಯಾರ ಒಪ್ಪಿಗೆಯೂ ಇಲ್ಲದೆ ಸ್ವಾಧೀನಕ್ಕೆ ಪಡಿಬಹುದು. ಹಿಂದೂ ಭೂಮಿಯನ್ನು ಕೂಡ ಅವರು ಸ್ವಾಧೀನಕ್ಕೆ ಪಡ್ಕೊಳ್ಬಹುದು. ಈ ಹಕ್ಕು ಯಾವ ದೇವಸ್ಥಾನದ ಟ್ರಸ್ಟ್ಗಳಿಗೆ ಇದೆ ಹೇಳಿ? ವಕ್ಫ್ ಮಂಡಳಿಗಳು ಕೇವಲ ಉಮ್ರಾ ಅಂದರೆ ಮುಸ್ಲಿಂ ಸಮುದಾಯದ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತೆ. ಅದೇ ದೇವಾಲಯದ ಟ್ರಸ್ಟ್ಗಳು ಮಾನವೀಯತೆಯಿಂದ ಸೇವೆಯನ್ನು ಮಾಡುತ್ತೆ. ಧರ್ಮ ಜಾತಿ ಲೆಕ್ಕಿಸದೆ ಎಲ್ರಿಗೂ ಉಚಿತ ಆಹಾರ, ಶಿಕ್ಷಣ ಹಾಗೆ ವೈದ್ಯಕೀಯ ಸಹಾಯವನ್ನು ಒದಗಿಸುತ್ತೆ. ಹೆಚ್ಚಿನ ವಕ್ಫ್ ಆಸ್ತಿಗಳು ಮತ್ತು ವಕ್ಫ್ ಬೋರ್ಡ್ ತೆರಿಗೆಗಳಿಂದ ವಿನಾಯಿತಿ ಪಡೆದಿದೆ. ಆದರೆ ದೇವಾಲಯ ಟ್ರಸ್ಟ್ಗಳು ಪ್ರತಿ ವರ್ಷ ಸಾವಿರಾರು ಕೋಟಿಗಳಷ್ಟು ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡುತ್ತೆ. ವಕ್ಫ್ ಮಂಡಳಿ ಸರ್ಕಾರದಿಂದ ತೆರಿಗೆದಾರರಿಂದ ಹಣವನ್ನು ಪಡೆಯುತ್ತೆ. ಅದೇ ದೇವಸ್ಥಾನದ ಟ್ರಸ್ಟ್ಗಳನ್ನು ಹೆಚ್ಚಾಗಿ ಭಕ್ತರು, ಸಂತರು ಅಥವಾ ದತ್ತಿ ವ್ಯಕ್ತಿಗಳು ನಿರ್ವಹಿಸ್ತಾರೆ. ಇಲ್ಲಿ ಯಾವ ಸರ್ಕಾರದ ಹಣ ಕೂಡ ಬರೋದಿಲ್ಲ. ವಕ್ಫ್ ಆಸ್ತಿಗಳನ್ನು ವಿಶೇಷ ಕಾನೂನುಗಳ ಅಡಿಯಲ್ಲಿ ರಕ್ಷಣೆ ಮಾಡಲಾಗಿದೆ. ಅವುಗಳನ್ನು ಪ್ರಶ್ನಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವಾಲಯದ ಆಸ್ತಿಗಳನ್ನು ಅನೇಕ ಕಡೆ ರಾಜ್ಯ ಸರ್ಕಾರಗಳು ಆಗಾಗ್ಗೆ ಸ್ವಾಧೀನ ಪಡಿಸ್ಕೊಳ್ತಾ ಇರುತ್ತೆ. ಸರ್ಕಾರಕ್ಕೆ ವಕ್ಫ್ ಧಾರ್ಮಿಕ ವ್ಯವಹಾರಗಳನ್ನು ಸುಲಭವಾಗಿ ನೋಡ್ಲಿಕ್ಕಾಗಲಿ ಅಥವಾ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಆದರೆ ಅನೇಕ ದೇವಾಲಯದ ಟ್ರಸ್ಟ್ಗಳು ಕಟ್ಟುನಿಟ್ಟಾಗಿರುತ್ತೆ. ಆಚರಣೆಗಳು, ದೇಣಿಗೆಗಳು ಮತ್ತು ಆಡಳಿತದಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ. ಈಗ ಹೇಳಿ, ದೇವಾಲಯದ ಟ್ರಸ್ಟ್ಗಳನ್ನು ವಕ್ಫ್ ಮಂಡಳಿಯೊಂದಿಗೆ ಹೋಲಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಫಸ್ಟ್ ಆಫ್ ಆಲ್, ಹೋಲಿಕೆ ಮಾಡೋದೇ ಮೂರ್ಖತನ. ಅಂಥದ್ರಲ್ಲಿ ಮೈ ಲಾರ್ಡ್ ಅದು ಹೇಗೆ ಇಂಥ ಪ್ರಶ್ನೆ ಕೇಳಿದ್ರು ಅನ್ನೋದೇ ಆಶ್ಚರ್ಯ ಆಗಿರೋದು. ನಿನ್ನೆ ಸೈಲೆಂಟ್ ಆಗಿದ್ದಂಥ ತುಷಾರ್ ಮೆಹ್ತಾ ಅವರು ಇವತ್ತು ಅದಕ್ಕೆ ಉತ್ತರ ಕೊಡ್ತಾರ ಅಂತಾದರೂ ನೋಡಲೇಬೇಕು. ಈಗ ಹೇಳಿದ ಎಲ್ಲ ಅಂಶಗಳು ಸಾಲದು ಅಂದರೆ ಇನ್ನೂ ಒಂದಷ್ಟು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ವಕ್ಫ್ ಮಂಡಳಿಗಳು ಧಾರ್ಮಿಕ ಸಂಸ್ಥೆಗಳಲ್ಲ ಅನ್ನೋದನ್ನು ಹಿಂದೆ ಸ್ವತಃ ನ್ಯಾಯಾಲಯಗಳೇ ಹೇಳಿವೆ. ನಂಬರ್ 1, ಸೈಯದ್ ಫಜಲ್ ಫುಕೋಯಾ ಥಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕೇರಳ ಹೈಕೋರ್ಟ್ AIR 1993 KER 308. ವಕ್ಫ್ ಮಂಡಳಿಯು ಶಾಸನಬದ್ಧ ಸಂಸ್ಥೆಯಾಗಿದ್ದು ಶುದ್ಧ ಮತ್ತು ಸರಳವಾಗಿದೆ. ಇದು ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಸಂಸ್ಥೆ ಅಲ್ಲ. ಇನ್ನು ನಂಬರ್ 2, ಅಲಹಾಬಾದ್ ಹೈಕೋರ್ಟ್ ಹಫೀಜ್ ಮೊಹಮ್ಮದ್ ಜಾಫರ್ ಅಹಮದ್ ವರ್ಸಸ್ UP ಸೆಂಟ್ರಲ್ ಸುನ್ನಿ ವಕ್ಫ್ ಮಂಡಳಿ AIR 1965 AII 333.
ಒಬ್ಬ ಮುತುವಲ್ಲಿ ಅಂದರೆ ವಕ್ಫ್ ಬೋರ್ಡ್ನ ಸದಸ್ಯನ ಹಕ್ಕು ಅದನ್ನು ನಿರ್ವಹಿಸೋದು, ಸ್ವಾಮ್ಯದ ಹಕ್ಕು ಅಲ್ಲ. ಅವನ ಕರ್ತವ್ಯಗಳು ಜಾತ್ಯತೀತವಾಗಿರುತ್ತದೆಯೇ ಹೊರತು ಧಾರ್ಮಿಕವಲ್ಲ. ಇನ್ನು ನಂಬರ್ 3, ತಿಲ್ಕಾಯತ್ ಶ್ರೀ ಗೋವಿಂದಲಾಲ್ಜಿ ಮಹಾರಾಜ್ ವರ್ಸಸ್ ರಾಜಸ್ಥಾನ ರಾಜ್ಯ 1964 SCR ಬಾರ್ 1561. ದೇವಾಲಯದ ಆಸ್ತಿಗಳನ್ನು ನಿರ್ವಹಿಸೋದು ಜಾತ್ಯತೀತ ವಿಷಯ ಆಗಿದೆ, ಅದನ್ನು ಧಾರ್ಮಿಕ ಆಚರಣೆ ಅಂತ ಪರಿಗಣಿಸಲಾಗುವುದಿಲ್ಲ. ಇದೆಲ್ಲ ನೋಡಿದ ಮೇಲೆ ಕೂಡ ದೇವಸ್ಥಾನದ ಟ್ರಸ್ಟ್ ಹಾಗೂ ವಕ್ಫ್ ಬೋರ್ಡ್ ಒಂದೇ ಅಂದರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಷಾರ್ ಮೆಹ್ತಾ ಅವರು ಖಂಡಿತ ಇದೆಲ್ಲವನ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕೊನೆಯದಾಗಿ ಒಂದು ಸಲ ವಕ್ಫ್ನಲ್ಲಿ ನಾನ್ ಮುಸ್ಲಿಂ ಬಗ್ಗೆ ಅಮಿತ್ ಶಾ ಅವರು ಸದನದಲ್ಲಿ ಏನು ಹೇಳಿದ್ರು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. मुझे बताओ, चैरिटी कमिश्नर एक्ट में मुसलमान चैरिटी कमिश्नर बन सकता है या नहीं बन सकता है? उसको ट्रस्ट नहीं चलाना है, उसको चैरिटी के कानून के हिसाब से वो ट्रस्ट चले उसकी देखरेख करनी है. ये धार्मिक नहीं है, ये धर्म का काम नहीं है मान्यवर, ये एडमिनिस्ट्रेटिव वर्क है. और इसलिए तो फिर चैरिटी कमिश्नर हिंदू होगा तो वो क्रिश्चियनों के ट्रस्ट का कैसे देखरेख करेगा? चैरिटी कमिश्नर क्रिश्चियन होगा तो जैनियों के और हिंदुओं के ट्रस्ट का कैसे देखरेख करेगा? अब बताओ कि सारे ट्रस्ट के चैरिटी कमिश्नर अलग अलग देश तोड़ दोगे आप लोग, तोड़ दोगे. हमने साहब, मैं अभी भी आपके माध्यम से, इस सदन के माध्यम से देश भर के मुसलमान भाइयों बहनों को कहना चाहता हूं, आपके वक़्फ में एक भी नॉन मुस्लिम नहीं आएगा. ये एक्ट में ऐसा कोई प्रावधान नहीं. मगर जो वक़्फ बोर्ड है और वक़्फ परिषद है, उसका काम क्या है? वक़्फ की संपत्तियां मान्यवर बेच खाने वाले लोगों को पकड़कर इसके बाहर निकालने का. वक़्फ के नाम पर औने पौने दाम में संपत्तियों को 100 साल तक किराए पे देने वाले लोगों को पकड़ना है. वक़्फ का जो पैसा होता है, इनकम जो घिरती जा रही है, जिसके माध्यम से माइनॉरिटी का विकास करना है, माइनॉरिटी को आगे बढ़ाना है, इस्लाम धर्म की सारी धार्मिक संस्थाओं को पुख्ता करना है. ये पैसा जो चोरी होता है ना, उसको पकड़ने का काम वक्फ बोर्ड वक्फ परिषद करे. और मान्यवर वो चाहते हैं कि इनके राज में जो मिली भगत चली वो चलती रहे, ये नहीं चलेगी. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.